ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತದ ರಾಜಕಾರಣ ಎಂದರೆ ಅದು ಅಕ್ಷರಶಃ ಒಂದು ಚದುರಂಗದಾಟ. ಇಲ್ಲಿ ಯಾವ ರಾಜಕಾರಣಿ ಯಾವಾಗ ಯಾರ ಜೊತೆ ಕೈ ಜೋಡಿಸ್ತಾನೆ, ಯಾವಾಗ ಬೆನ್ನಿಗೆ ಚೂರಿ ಹಾಕ್ತಾನೆ ಎನ್ನುವುದನ್ನ ಊಹಿಸಲು ಕೂಡ ಸಾಕ್ಷಾತ್ ಬ್ರಹ್ಮನಿಗೂ ಸಾಧ್ಯವಿಲ್ಲ. ಸತತ 3ನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ನಿಜ. ಆದ್ರೆ ಈ ಬಾರಿಯ ಸರ್ಕಾರದ ಹಿಂದಿನ 10 ವರ್ಷಗಳ ಆಡಳಿತದಷ್ಟು ಸ್ಟ್ರಾಂಗ್ ಆಗಿಲ್ಲ ಎನ್ನುವುದು ಜಗಜ್ಜಾಹೀರಾಗಿರುವಂತಹ ಸತ್ಯ. ದೆಹಲಿಯ ರಾಜಕಾರಣ ಮೊಗಸಾಲಿಯಲ್ಲಿ ಈಗ 3ನೇ ಅವಧಿಯ ಎನ್ಡಿಎ ಸರ್ಕಾರ 5 ವರ್ಷ ಪೂರೈಸುತ್ತಾ ಎನ್ನುವ ಭಾರಿ ದೊಡ್ಡ ಅನುಮಾನ ಶುರುವಾಗಿದೆ. ಹೌದು, ವಿರೋಧ ಪಕ್ಷದ ನಾಯಕ ಮತ್ತು ಕೇಂದ್ರದ ಯುವ ನಾಯಕ ರಾಹುಲ್ ಗಾಂಧಿ ಅವರು ಈಗ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನರೇಂದ್ರ ಮೋದಿ ಅವರ ನೇತೃತ್ವದ ಈ ಕೇಂದ್ರ ಸರ್ಕಾರ ಅತ್ಯಂತ ದುರ್ಬಲವಾಗಿದೆ ಮತ್ತು ಈ ಸರ್ಕಾರ ಕೇವಲ ಒಂದೇ ಒಂದು ವರ್ಷದಲ್ಲಿ ಸಂಪೂರ್ಣವಾಗಿ ಪತನವಾಗಲಿದೆ ಅಂತ ಗುಡುಗಿದ್ದಾರೆ. ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರು ಇಷ್ಟೊಂದು ಕಾನ್ಫಿಡೆನ್ಸ್ ನಿಂದ ಮೋದಿ ಸರ್ಕಾರದ ಅಂತ್ಯದ ಬಗ್ಗೆ ಭವಿಷ್ಯ ನುಡಿದಿದ್ದರ ಹಿಂದಿನ ಆ ಅಸಲಿ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಎನ್ನುವಂತಹ ಇಬ್ಬರು ಕಿಂಗ್ ಮೇಕರ್ಗಳು ಮೋದಿ ಅವರ ಕೈಕೊಟ್ಟು ಇಂಡಿಯಾ ಒಕ್ಕೂಟದ ಕಡೆಗೆ ಬರುವ ಈ ಭಾರಿ ದೊಡ್ಡ ಡೀಲ್ ಎಂತಹದ್ದು. ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಶುರುವಾಗಿರುವಂತಹ ಭಾರಿ ದೊಡ್ಡ ಆಂತರಿಕ ಬಂಡಾಯ ಮೋದಿ ಅವರ ಕುರ್ಚಿಯನ್ನ ಅಲುಗಾಡಿಸ್ತಾ ಇರೋದಾದ್ರೂ ಯಾಕೆ? ವಿರೋಧ ಪಕ್ಷಗಳು ಮಾಡಿರುವಂತಹ ಆ ಮ್ಯಾಜಿಕ್ ನಂಬರ್ ಲೆಕ್ಕಾಚಾರ ಹೇಗೆ ವರ್ಕ್ ಆಗ್ತಾ ಇದೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ನವದೆಹಲಿಯ ನಿದ್ದೆಗೆಡಿಸಿರುವಂತಹ ಈ ಭಾರಿ ದೊಡ್ಡ ರಾಜಕೀಯ ಷಡ್ಯಂತ್ರದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ರಾಜಕಾರಣಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ರಾಹುಲ್ ಗಾಂಧಿ ಹೇಳಿದಂತೆ ಮುಂದಿನ ಒಂದೇ ಒಂದು ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಪತನವಾಗುತ್ತಾ, ಅಥವಾ ರಾಹುಲ್ ಗಾಂಧಿ ಅವರ ಮಾತನ್ನ ಕೇಳಿ ಕಾಮಿಡಿ ಅಂತ ಅನಿಸ್ತಾ ಇದ್ಯಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಮುಂದಿನ ಬಾರಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವೇ ಅಧಿಕಾರಕ್ಕೆ ಬರಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ರಾಜಕೀಯ ವಿವಾದದ ಕತೆ ಶುರುವಾಗಿರುವುದು ಜಾಗತಿಕ ಮಟ್ಟದ ಪ್ರಖ್ಯಾತ ಪತ್ರಿಕೆ ಫೈನಾನ್ಷಿಯಲ್ ಟೈಮ್ಸ್ ನಲ್ಲಿ ಪ್ರಕಟವಾದ ರಾಹುಲ್ ಗಾಂಧಿ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನದಿಂದ. ಈ ಸಂದರ್ಶನದಲ್ಲಿ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಮತ್ತು ನಗುತ್ತಲೇ ಒಂದು ಮಾತನ್ನ ಹೇಳಿದ್ದಾರೆ. ಭಾರತದಲ್ಲಿ ಈಗ ರಚನೆ ಆಗ್ತಾ ಇರುವಂತಹ ಸರ್ಕಾರ ಬಹಳ ಕಷ್ಟದಲ್ಲಿದೆ. ಇದು ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳಬಹುದಾದಂತಹ ಒಂದು ಪೇಪರ್ ನ ಮನೆ. ಮೋದಿ ಅವರ ಜೊತೆ ಇರುವಂತಹ ಮೈತ್ರಿ ಪಕ್ಷಗಳು ನಮ್ಮ ಸಂಪರ್ಕದಲ್ಲಿದ್ದಾವೆ ಮತ್ತು ಅವರು ಆ ಕಡೆ ಕಂಪ್ಲೀಟ್ ಆಗಿ ಅತೃಪ್ತರಾಗಿದ್ದಾರೆ. ಕೇವಲ 1 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಈ ಸರ್ಕಾರ ಪತನವಾಗಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ ಬಾಂಬ್ ಅನ್ನು ಸಿಡಿಸಿದ್ದಾರೆ. ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿ ಕುಳಿತಿರುವಂತಹ ವ್ಯಕ್ತಿ ಅಂತಾರಾಷ್ಟ್ರೀಯ ಪತ್ರಿಕೆಗೆ ಈ ರೀತಿ ಹೇಳಿಕೆ ನೀಡಿದ್ದಾರೆ ಅಂದ್ರೆ ಅದರ ಹಿಂದೆ ಸುಖ ಸುಮ್ಮನೆಯ ಗಾಳಿ ಮಾತಿನ ಗುಂಡು ಹಾರಿಸುವ ಕೆಲಸ ಅಲ್ವೇ ಅಲ್ಲ. ಇದರ ಹಿಂದೆ ಭಾರಿ ದೊಡ್ಡ ಲೆಕ್ಕಾಚಾರ ಕೂಡ ಅಡಗಿದೆ. ರಾಹುಲ್ ಗಾಂಧಿ ಅವರ ವಿಶ್ವಾಸದ ಅಸಲಿ ಮೂಲ ಇರುವುದು ಲೋಕಸಭೆಯ ಗಣಿತದಲ್ಲಿ. ಯಾವುದೇ ಒಂದು ಪಕ್ಷ ಕೇಂದ್ರದಲ್ಲಿ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡಬೇಕಾದ್ರೆ 543 ಸೀಟ್ಗಳ ಪೈಕಿ 272 ಸೀಟ್ಗಳನ್ನ ಗೆಲ್ಲಲೇಬೇಕು. ಕಳೆದ 2 ಬಾರಿ ಬಿಜೆಪಿ 300ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆದ್ದು ಸ್ವಂತ ಬಲದ ಮೇಲೆ ಅಹಂಕಾರದಿಂದ ಮೆರೆದಿತ್ತು. ಆದರೆ ಈ ಬಾರಿ ಬಿಜೆಪಿಯ ರಥ ಕೇವಲ 240 ಸೀಟ್ಗಳಿಗೆ ಬಂದು ನಿಂತು ಹೋಗಿದೆ. ಅಂದ್ರೆ ಮ್ಯಾಜಿಕ್ ನಂಬರ್ ಗಿಂತ 32 ಸೀಟ್ಗಳ ಕೊರತೆ ಬಿಜೆಪಿಗೆ ಇದೆ. ಈಗ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಕುಳಿತಿರುವುದು ಸ್ವಂತ ಶಕ್ತಿಯಿಂದಲ್ಲ, ಬದಲಾಗಿ ಇತರ ಪ್ರಾದೇಶಿಕ ಪಕ್ಷಗಳ ಊರುಗೋಲಿನ ಸಹಾಯದಿಂದ. ಈ ಊರುಗೋಲು ಸ್ವಲ್ಪ ಜಾರಿದ್ರೂ ಕೂಡ ಮೋದಿಯವರ ಕುರ್ಚಿ ಅಕ್ಷರಶಃ ಧರೆಗುರುಳುತ್ತೆ. ಈಗ ಮೋದಿಯವರ ಕುರ್ಚಿಯನ್ನು ಕಾಪಾಡ್ತಾ ಇರುವುದು ಕೇವಲ ಇಬ್ಬರು ನಾಯಕರು. ಒಬ್ರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್. ಚಂದ್ರಬಾಬು ನಾಯ್ಡು ಅವರ ಟಿಡಿಪಿ ಪಕ್ಷ 16 ಸಂಸದರನ್ನ ಹೊಂದಿದೆ ಮತ್ತು ನಿತೀಶ್ ಕುಮಾರ್ ಅವರ ಜೆಡಿಯು ಪಕ್ಷ 12 ಸಂಸದರನ್ನ ಹೊಂದಿದೆ. ಈ ಇಬ್ಬರು ನಾಯಕರು ಒಟ್ಟು 28 ಸೀಟ್ಗಳನ್ನ ಹಿಡಿದುಕೊಂಡು ಮೋದಿ ಅವರ ಸರ್ಕಾರವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆದ್ರೆ ಭಾರತದ ರಾಜಕೀಯ ಇತಿಹಾಸವನ್ನು ತೆಗೆದು ನೋಡಿದ್ರೆ ಈ ಇಬ್ಬರು ನಾಯಕರು ಯಾವತ್ತಿಗೂ ಯಾರಿಗೂ ನಿಷ್ಠರಾಗಿ ಉಳಿದಿಲ್ಲ ಎನ್ನುವ ಕರಾಳ ಸತ್ಯ ಬಯಲಾಗಿದೆ. ಇವರನ್ನ ನಂಬಿ ಸರ್ಕಾರ ನಡೆಸುವುದು ಅಂದ್ರೆ ಹಾವಿನ ಎಡೆಯ ಮೇಲೆ ಕೈಯಿಟ್ಟು ನಿದ್ದೆ ಮಾಡಿದಂತೆ ಎಂದು ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾರೆ. ಮೊದಲಿಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಬಗ್ಗೆ ಮಾತನಾಡೋಣ. ಇಡೀ ಭಾರತದ ರಾಜಕಾರಣದಲ್ಲಿ ಇವರಷ್ಟು ಭಾರಿ ಪಾರ್ಟಿ ಬದಲಾಯಿಸುವವರು ಬೇರ್ಯಾರು ಇಲ್ಲ. ಇವರನ್ನ ಬಿಹಾರದ ಜನತೆ ಪ್ರೀತಿಯಿಂದ ಪಲ್ಟು ರಾಮ್ ಅಂತ ಕರೀತಾರೆ. ಬೆಳಗ್ಗೆ ಇಂಡಿಯಾ ಕೂಟದಲ್ಲಿರುವಂತಹ ನಿತೀಶ್ ಸಂಜೆ ವೇಳೆಗೆ ಬಿಜೆಪಿಯ ಜೊತೆ ಹೋಗಿ ಸರ್ಕಾರ ರಚನೆ ಮಾಡ್ತಾರೆ. ಕಳೆದ 10 ವರ್ಷಗಳಲ್ಲಿ ಇವರು ಬರೋಬ್ಬರಿ 6 ಬಾರಿ ಮೈತ್ರಿ ಬದಲಾಯಿಸಿಕೊಂಡಿದ್ದಾರೆ. ಈಗ ಇವರು ಎನ್ಡಿಎ ಮೈತ್ರಿಕೂಟದಲ್ಲಿ ಇದ್ರೂ ಕೂಡ ಅವರ ಬೇಡಿಕೆಗಳು ಭಾರಿ ದೊಡ್ಡದಾಗಿವೆ. ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಮತ್ತು ಭಾರಿ ಪ್ರಮಾಣದ ಆರ್ಥಿಕ ಪ್ಯಾಕೇಜ್ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಒಂದ್ ವೇಳೆ ಮೋದಿ ಸರ್ಕಾರ ಇವರ ಬೇಡಿಕೆಯನ್ನು ಈಡೇರಿಸಲು ವಿಫಲವಾದ್ರೆ ಮರುಕ್ಷಣವೇ ನಿತೀಶ್ ಕುಮಾರ್ ರಾಜೀನಾಮೆ ಬಿಸಾಕಿ ರಾಹುಲ್ ಗಾಂಧಿ ಅವರ ಕ್ಯಾಂಪ್ಗೆ ಬಂದು ಸೇರಿಕೊಳ್ಳುವುದು 100% ಗ್ಯಾರಂಟಿ. ಇನ್ನು ಆಂಧ್ರ ಪ್ರದೇಶದ ಚಂದ್ರ
ಚಂದ್ರಬಾಬು ನಾಯ್ಡು ಅವರ ಕಥೆ ಕೂಡ ಭಿನ್ನವಾಗಿಲ್ಲ. 2018ರಲ್ಲಿ ಇದೇ ನಾಯ್ಡು ಅವರು ನರೇಂದ್ರ ಮೋದಿ ಅವರ ಜೊತೆ ಜಗಳ ಮಾಡಿಕೊಂಡು ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದಿದ್ರು. ಅಷ್ಟೇ ಅಲ್ಲದೆ ಮೋದಿ ಅವರ ವಿರುದ್ಧ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಅವರನ್ನ ಡೈರೆಕ್ಟ್ ಆಗಿ ವಿರೋಧ ಮಾಡಿದ್ರು. ನಂತರ ಅವರು ಜೈಲಿಗೆ ಕೂಡ ಹೋಗ್ಬೇಕಾಯ್ತು. ಈಗ ರಾಜಕೀಯ ಅನಿವಾರ್ಯತೆಗಾಗಿ ಅವರು ಮತ್ತೆ ಬಿಜೆಪಿ ಅವರ ಜೊತೆ ಕೈ ಜೋಡಿಸಿದ್ದಾರೆ. ಆದ್ರೆ ನಾಯ್ಡು ಅವರ ಅಸಲಿ ಗುರಿ ಇರುವುದು ಆಂಧ್ರ ಪ್ರದೇಶದ ಅಭಿವೃದ್ಧಿ ಮತ್ತು ಅಮರಾವತಿ ರಾಜಧಾನಿ ನಿರ್ಮಾಣ. ಇದಕ್ಕಾಗಿ ಅವರಿಗೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಅನುದಾನ ಬೇಕಿದೆ. ಜೊತೆಗೆ ಮುಸ್ಲಿಂ ಮೀಸಲಾತಿಯನ್ನು ಕೂಡ ನಾಯ್ಡು ಅವರು ಬೆಂಬಲಿಸ್ತಾ ಇದ್ದಾರೆ. ಇದು ಬಿಜೆಪಿಯ ಹಿಂದುತ್ವದ ಐಡಿಯಾಲಜಿಗೆ ಕಂಪ್ಲೀಟ್ ಆಗಿ ವಿರೋಧವಾಗಿದೆ. ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಯಾವಾಗ ಬೇಕಾದ್ರೂ ಕೂಡ ಸ್ಫೋಟಗೊಂಡು ಸರ್ಕಾರ ಪತನವಾಗಬಹುದು. ರಾಹುಲ್ ಗಾಂಧಿ ಅವರ ಕಾನ್ಫಿಡೆನ್ಸ್ ಗೆ ಕೇವಲ ಈ ಇಬ್ಬರು ನಾಯಕರು ಮಾತ್ರ ಕಾರಣವಲ್ಲ, ಬದಲಾಗಿ ಬಿಜೆಪಿಯ ಸ್ವತಃ ಪಾಳ್ಯದಲ್ಲೇ ಇರುವಂತಹ ಆಂತರಿಕ ಬಂಡಾಯ ಕೂಡ ಅತಿ ದೊಡ್ಡ ಕಾರಣವಾಗಿದೆ. ಬಿಜೆಪಿಯ ಮಾತೃ ಸಂಸ್ಥೆಯಾದ ಆರ್ಎಸ್ಎಸ್ ಈಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕಾರ್ಯವೈಖರಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿವೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪರೋಕ್ಷವಾಗಿ ಬಿಜೆಪಿಯ ಅಹಂಕಾರವೇ ಅವರ ಹಿನ್ನಡೆಗೆ ಕಾರಣ ಅಂತ ಚಾಟಿ ಬೀಸಿದ್ದಾರೆ. ನಿಜವಾದ ಸೇವಕನಿಗೆ ಅಹಂಕಾರ ಇರಬಾರದು ಅಂತ ಹೇಳುವ ಮೂಲಕ ಮೋದಿ ಅವರಿಗೆ ಡೈರೆಕ್ಟ್ ಆಗಿ ಮೆಸೇಜ್ ಪಾಸ್ ಮಾಡಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತರು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಯ ಪರವಾಗಿ ಕೆಲಸ ಮಾಡದಿರುವುದೇ ಬಿಜೆಪಿ 300 ಸೀಟ್ ದಾಟದಿರಲು ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ. ಮೂರನೇ ಬಾರಿಗೆ ಸರ್ಕಾರ ರಚನೆ ಮಾಡಿದಾಗ ಪ್ರಮುಖ ಮೈತ್ರಿ ಪಕ್ಷಗಳಾದ ಟಿಡಿಪಿ ಮತ್ತು ಜೆಡಿಯು ನಾಯಕರು ತಮಗೆ ರೈಲ್ವೆ, ಹಣಕಾಸು ಅಥವಾ ಗೃಹ ಖಾತೆಯಂತಹ ಪ್ರಮುಖ ಸಚಿವ ಸ್ಥಾನಗಳು ಸಿಗುತ್ತೆ ಅಂತ ಆಸೆಯನ್ನ ಇಟ್ಕೊಂಡಿದ್ರು. ಆದ್ರೆ ಮೋದಿ ಮತ್ತು ಅಮಿತ್ ಶಾ ಅವರು ತಮ್ಮ ಹಳೆಯ ಸ್ಟೈಲ್ ನಲ್ಲಿ ಆಟ ಆಡಿದ್ದಾರೆ. ಪ್ರಮುಖವಾದ 4 ಖಾತೆಗಳಾಗಿರುವ ಗೃಹ, ರಕ್ಷಣೆ, ಹಣಕಾಸು ಮತ್ತು ವಿದೇಶಾಂಗ ಇಲಾಖೆಯನ್ನ ಬಿಜೆಪಿಯ ನಾಯಕರೇ ಉಳಿಸಿಕೊಂಡ್ರು. ಮೈತ್ರಿ ಪಕ್ಷಗಳಿಗೆ ಕೇವಲ ವಿಮಾನಯಾನ ಮತ್ತು ಪಂಚಾಯತ್ ರಾಜ್ ನಂತಹ ಸಣ್ಣ ಖಾತೆಗಳನ್ನ ಮಾತ್ರ ನೀಡಲಾಗಿದೆ. ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಅವರ ಬಣಕ್ಕೆ ಮತ್ತು ಅಜಿತ್ ಪವಾರ್ ಬಣಕ್ಕೆ ಕ್ಯಾಬಿನೆಟ್ ದರ್ಜೆ ಸ್ಥಾನಗಳೇ ಸಿಗಲಿಲ್ಲ. ಇದು ಆಂತರಿಕವಾಗಿ ಮೈತ್ರಿಕೂಟದಲ್ಲಿ ಭಾರಿ ದೊಡ್ಡ ಅಗ್ನಿ ಪರ್ವತವಾಗಿ ಸೃಷ್ಟಿ ಮಾಡಿದೆ. ಯಾವಾಗ ಬೇಕಾದರೂ ಕೂಡ ಈ ಅಸಮಾಧಾನ ಸ್ಫೋಟಗೊಂಡು ನಾಯಕರು ಹೊರಬರಬಹುದು. ಮುಂದಿನ 3-4 ತಿಂಗಳಲ್ಲಿ ಮಹಾರಾಷ್ಟ್ರ, ಹರಿಯಾಣ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆಗಳು ನಡೆಯಲಿವೆ. ಲೋಕಸಭೆ ಚುನಾವಣೆಯಲ್ಲಿ ಈ 3 ರಾಜ್ಯಗಳಿಗೆ ಬಿಜೆಪಿ ಭಾರಿ ದೊಡ್ಡ ಮುಖಭಂಗ ಅನುಭವಿಸಿದೆ. ಒಂದ್ ವೇಳೆ ಬರುವ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಹೀನಾಯವಾಗಿ ಸೋತ್ರೆ ಆಗ ಎನ್ಡಿಎ ಮೈತ್ರಿಕೂಟದಲ್ಲಿರುವಂತಹ ಪ್ರಾದೇಶಿಕ ನಾಯಕರಿಗೆ ಬಿಜೆಪಿಯ ವರ್ಚಸ್ಸು ಕಡಿಮೆಯಾಗುತ್ತೆ ಎನ್ನುವ ಸತ್ಯ ಸ್ಪಷ್ಟವಾಗುತ್ತೆ. ಮುಳುಗುವ ಹಡಗಿನಲ್ಲಿ ಯಾರು ತಾನೇ ಪ್ರಯಾಣ ಮಾಡಲು ಇಷ್ಟಪಡ್ತಾರೆ? ತಕ್ಷಣವೇ ನಾಯ್ಡು ಮತ್ತು ನಿತೀಶ್ ಕುಮಾರ್ ತಮ್ಮ ಸಂಸದರ ಜೊತೆಗೆ ಜಿಗಿದು ಇಂಡಿಯಾ ಒಕ್ಕೂಟದ ತೇಲುವ ಹಡಗನ್ನ ಹತ್ತುವುದು 100% ಗ್ಯಾರಂಟಿ ಎನ್ನುವುದು ರಾಹುಲ್ ಗಾಂಧಿ ಮತ್ತು ಪಕ್ಕಾ ರಾಜಕೀಯ ಲೆಕ್ಕಾಚಾರವಾಗಿದೆ. ರಾಹುಲ್ ಗಾಂಧಿ ಅವರ ಪಕ್ಕಾ ರಾಜಕೀಯ ಲೆಕ್ಕಾಚಾರವಾಗಿದೆ. ಇನ್ನು ಸ್ನೇಹಿತರೆ, ಈ ಹಿಂದಿನ 10 ವರ್ಷಗಳಲ್ಲಿ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಲೇವಡಿ ಮಾಡಲಾಗ್ತಾ ಇತ್ತು. ವಿರೋಧ ಪಕ್ಷಗಳಿಗೆ ಯಾವುದೇ ಪವರ್ ಕೂಡ ಇರಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ರಾಹುಲ್ ಗಾಂಧಿ ಅವರು ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಈಗ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವಿದೆ. ಪಾರ್ಲಿಮೆಂಟ್ ನಲ್ಲಿ ಈಗ ಇಂಡಿಯಾ ಒಕ್ಕೂಟ ಬರೋಬ್ಬರಿ 234 ಸಂಸದರನ್ನ ಹೊಂದಿದೆ. ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ ಮತ್ತು ಉದ್ಧವ್ ಠಾಕ್ರೆಯಂತಹ ಘಟಾನುಘಟಿ ನಾಯಕರು ಈಗ ಮೋದಿ ಅವರನ್ನ ಡೈರೆಕ್ಟ್ ಆಗಿ ಕಟ್ಟಿ ಹಾಕ್ತಾ ಇದ್ದಾರೆ. ಸರ್ಕಾರ ಮಾಡ್ತಾ ಇರುವಂತಹ ಪ್ರತಿಯೊಂದು ಸಣ್ಣ ತಪ್ಪನ್ನು ಕೂಡ ಇವರು ಬೃಹದಾಕಾರವಾಗಿ ಬಿಂಬಿಸಿ ಜನಸಾಮಾನ್ಯರ ಮುಂದೆ ಮೋದಿ ಅವರ ವರ್ಚಸ್ಸನ್ನ ಕಮ್ಮಿ ಮಾಡುವ ಪ್ಲಾನ್ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷ ಬಿಜೆಪಿ ಬೇರೆ ಪಕ್ಷದ ಶಾಸಕರ ಮತ್ತು ಸಂಸದರನ್ನ ಸೆಳೆದುಕೊಂಡು ಆಪರೇಷನ್ ಕಮಲ ಮಾಡ್ತಾ ಇತ್ತು. ಆದ್ರೆ ಈಗ ಇಂಡಿಯಾ ಒಕ್ಕೂಟ ಅದೇ ಅಸ್ತ್ರವನ್ನ ಬಿಜೆಪಿಯ ವಿರುದ್ಧ ಬಳಸಲು ಸ್ಕೆಚ್ ಹಾಕಿದೆ. ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಬಣದಲ್ಲಿರುವಂತಹ ಅತೃಪ್ತ ಸಂಸದರು ಈಗಾಗಲೇ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಅವರ ಜೊತೆ ರಹಸ್ಯ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗ್ತಾ ಇದೆ. ಬಿಹಾರದಲ್ಲೂ ತೇಜಸ್ವಿ ಯಾದವ್ ಅವರು ನಿತೀಶ್ ಕುಮಾರ್ ಅವರ ಶಾಸಕರನ್ನ ಸೆಳೆಯಲು ಗಾಳ ಹಾಕಿದ್ದಾರೆ. ಕೇವಲ 15ರಿಂದ 20 ಸಂಸದರು ಎನ್ಡಿಎ ಮೈತ್ರಿಕೂಟದಿಂದ ಹೊರಬಂದ್ರೆ ಸಾಕು, ಮೋದಿ ಅವರ ಸರ್ಕಾರ ಮರುಕ್ಷಣವೇ ಪತನವಾಗುತ್ತೆ. ಇದು ರಿವರ್ಸ್ ಆಪರೇಷನ್ ನ ಅತಿದೊಡ್ಡ ಭೀಕರ ಭೀತಿಯಾಗಿದೆ. ರಾಜಕೀಯ ಲೆಕ್ಕಾಚಾರಗಳ ಜೊತೆಗೆ ದೇಶದ ಗ್ರೌಂಡ್ ರಿಯಾಲಿಟಿ ಕೂಡ ಸರ್ಕಾರದ ದೊಡ್ಡ ತಲೆನೋವಾಗಿದೆ. ದೇಶದಲ್ಲಿ ನಿರುದ್ಯೋಗ, ಹಣದುಬ್ಬರ ಮಿತಿಮೀರಿದೆ. ದಿನಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ನೀಟ್ ಪರೀಕ್ಷೆಯ ಹಗರಣದಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ರೈತರ ಪ್ರತಿಭಟನೆಗಳು ಇನ್ನೂ ಕೂಡ ನಿಂತಿಲ್ಲ. ಈ ಎಲ್ಲಾ ಆಂತರಿಕ ಸಮಸ್ಯೆಗಳು ಜನಸಾಮಾನ್ಯರಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೆಚ್ಚಿಸುತ್ತಿವೆ. ವಿರೋಧ ಪಕ್ಷ ಇದೇ ಜ್ವಲಂತ ಸಮಸ್ಯೆಗಳನ್ನ ಮುಂದಿಟ್ಟುಕೊಂಡು ದೇಶಾದ್ಯಂತ ಬೃಹತ್ ಹೋರಾಟ ಮಾಡಲು ಸಿದ್ಧತೆ ಮಾಡಿಕೊಂಡಿವೆ. ಇಷ್ಟೆಲ್ಲ ಭೀತಿಗಳು ಮತ್ತು ಷಡ್ಯಂತ್ರಗಳು ನಡೀತಾ ಇರಬೇಕಾದ್ರೇನೆ ಭಾರತೀಯ ರಾಜಕಾರಣದ ಚಾಣಕ್ಯರಾದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಸುಮ್ಮನೆ ಕೈಕಟ್ಟಿಕೊಂಡು ಕೂರ್ತಾರಾ? ಖಂಡಿತ ಇಲ್ಲ. ಬಿಜೆಪಿ ಈಗ ತನ್ನ ಮೈತ್ರಿ ಪಕ್ಷವನ್ನು ಉಳಿಸಿಕೊಳ್ಳಲು 2 ರೀತಿಯ ಅಸ್ತ್ರವನ್ನ ಬಳಸ್ತಾ ಇದೆ. ಒಂದು ಕಡೆ ಸಿಬಿಐ, ಮತ್ತೊಂದು ಕಡೆ ಇಡಿ ಸಂಸ್ಥೆಗಳ ಭಯ ತೋರಿಸಿ ಯಾರು ಹೋಗದಂತೆ ಕಟ್ಟಿ ಹಾಕುವುದು. ಇನ್ನೊಂದು ಕಡೆ ನಾಯ್ಡು ಮತ್ತು ನಿತೀಶ್ ಕುಮಾರ್ ಕೇಳುವ ಅಭಿವೃದ್ಧಿ ಫಂಡ್ ಗಳನ್ನ, ಅಂದ್ರೆ ಲಕ್ಷಾಂತರ ಕೋಟಿ ರೂಪಾಯಿಗಳ ಅನುದಾನವನ್ನ ಅವರ ರಾಜ್ಯಗಳಿಗೆ ಸುರಿಯುವುದು. ಸರ್ಕಾರವನ್ನ ಉಳಿಸಿಕೊಳ್ಳಲು ಕೇಂದ್ರ ಬೊಕ್ಕಸದಿಂದ ಭಾರಿ ದೊಡ್ಡ ಮೊತ್ತದ ಕಾಂಪ್ರಮೈಸ್ ಗಳನ್ನ ನಡೆಸಲಿವೆ ಎನ್ನುವುದು ಆರ್ಥಿಕ ತಜ್ಞರ ಲೆಕ್ಕಾಚಾರ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು
ಮೋದಿ ಸರ್ಕಾರ ಪತನದ ಬಗ್ಗೆ ನುಡಿದಿರುವಂತಹ ಭವಿಷ್ಯ ಕೇವಲ ಗಾಳಿಯ ಮಾತಲ್ಲ, ಅದರ ಹಿಂದೆ ಭಾರಿ ದೊಡ್ಡ ಮತ್ತು ನಿಖರವಾದ ರಾಜಕೀಯ ಗಣಿತ ಕೂಡ ಅಡಗಿದೆ. ಸತತ 10 ವರ್ಷಗಳ ಕಾಲ ಅಹಂಕಾರದಿಂದ ಮೆರೆದಿದ್ದಂತಹ ಬಿಜೆಪಿಗೆ ಈಗ ಮಿತ್ರ ಪಕ್ಷಗಳ ಕಾಲು ಹಿಡಿದು ಸರ್ಕಾರ ನಡೆಸಬೇಕಾದ ಅನಿವಾರ್ಯತೆ ಬಂದಿದೆ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಎನ್ನುವ 2 ಟೈಮ್ ಬಾಂಬ್ಗಳ ಮೇಲೆ ಮೋದಿ ಸರ್ಕಾರ ಕುಳಿತಿದೆ. ಈ ಬಾಂಬ್ಗಳು ಯಾವಾಗ ಸ್ಫೋಟಗೊಳ್ಳುತ್ತಿವೆ ಮತ್ತು ಇಂಡಿಯಾ ಒಕ್ಕೂಟ ಯಾವಾಗ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಅನ್ನೋದನ್ನ ಕಾಲವೇ ನಿರ್ಣಯಿಸಬೇಕಾಗಿದೆ. ಸೊ ನಿಮ್ಗೆ ಏನನ್ಸುತ್ತೆ? ರಾಹುಲ್ ಗಾಂಧಿ ಅವರು ಹೇಳಿದಂತೆ ನರೇಂದ್ರ ಮೋದಿ ಅವರ ಈ 3ನೇ ಅವಧಿಯ ಸರ್ಕಾರ ನಿಜಕ್ಕೂ ಕೂಡ ದುರ್ಬಲವಾಗಿದ್ದು ಕೇವಲ ಒಂದೇ ವರ್ಷದಲ್ಲಿ ಪತನವಾಗುತ್ತೆ ಅಂತ ನಿಮ್ಗನ್ಸುತ್ತಾ? ಸ್ವಂತ ಬಲವಿಲ್ಲದೆ ಕೇವಲ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಬೆಂಬಲದಿಂದ ನಡೀತಾ ಇರುವಂತಹ ಈ ಕೇಂದ್ರ ಸರ್ಕಾರ 5 ವರ್ಷ ಪೂರೈಸಲು ಸಾಧ್ಯವೇ ಇಲ್ಲ ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಲೋಕಸಭೆಯಲ್ಲಿ ಬಲಿಷ್ಠರಾಗಿರುವಂತಹ ವಿರೋಧ ಪಕ್ಷಗಳು ಈ ಬಾರಿ ಸರ್ಕಾರದ ಪ್ರತಿಯೊಂದು ತಪ್ಪುಗಳನ್ನ ಪ್ರಶ್ನಿಸಿ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸುತ್ತೆ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ರಾಷ್ಟ್ರೀಯ ರಾಜಕಾರಣದ ಅಸಲಿ ಚಿತ್ರಣವನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ, ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ವಿದ್ಯಮಾನದ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೇ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.